ಇನ್ನು ಜಾತಿ ಗಣತಿ ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಾದ್ಯಂತ ಹೊಸದಾಗಿ ಜಾತಿ ಗಣತಿ ಮಾಡೋದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತೆ. 420 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ ಹೊಸ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯಾದ್ಯಂತ ಹೊಸದಾಗಿ ಜಾತಿ ಗಣತಿ ಮಾಡೋದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. 420 ಕೋಟಿ ವೆಚ್ಚದಲ್ಲಿ ರಾಜ್ಯದಾದ್ಯಂತ ಈ ಗಣತಿ ನಡೆಯುತ್ತೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತೆ. 15 ದಿನದಲ್ಲಿ ಜಾತಿ ಗಣತಿಯನ್ನ ಮುಗಿಸಿ ಡಿಸೆಂಬರ್ನಲ್ಲಿ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಮಧುಸೂದನ್ ನಾಯಕ್ ನೇತೃತ್ವದ ತಂಡಕ್ಕೆ ಜಾತಿ ಗಣತಿಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ನಿವೃತ್ತ ಅಡ್ವೊಕೇಟ್ ಜನರಲ್ ಮಧುಸೂದನ್ ನಾಯಕ್ರಿಂದ ಜಾತಿ ಗಣತಿ ನಡೆಯುತ್ತೆ. ಕಾಂತರಾಜು ನೇತೃತ್ವದ ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತರ ವಿರೋಧ ವ್ಯಕ್ತವಾಯಿತು. ಕಾಂತರಾಜು ನೇತೃತ್ವದಲ್ಲಿ ನಡೆದ ಜಾತಿ ಗಣತಿ ವರದಿ ತಿರಸ್ಕಾರ ಆದ ಬೆನ್ನಲ್ಲೇ ಈಗ ಹೊಸದಾಗಿ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹೊಸದಾಗಿ ಜಾತಿ ಗಣತಿ ನಡೆಯಲಿದೆ. ಸೆಪ್ಟೆಂಬರ್ 22ರಿಂದ ಶುರುವಾಗುತ್ತೆ ಜಾತಿ ಗಣತಿ. ರಾಜ್ಯದಾದ್ಯಂತ ಹೊಸದಾಗಿ ಜಾತಿ ಗಣತಿಯನ್ನ ಮಾಡೋದಾಗಿ ಸಿಎಂ ಘೋಷಣೆ ಮಾಡಿದ್ರು. ಈಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ ನಡೆಯುತ್ತೆ. ರಾಜ್ಯದಲ್ಲಿ 15 ದಿನದಲ್ಲಿ ಜಾತಿ ಗಣತಿಯನ್ನ ಮುಗಿಸಿ ಡಿಸೆಂಬರ್ನಲ್ಲಿ ವರದಿ ಸಲ್ಲಿಕೆ ಮಾಡಬೇಕು. ಈ ಹಿಂದಿನ ಜಾತಿ ಗಣತಿ ವರದಿ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ರಾಜ್ಯದ ಪ್ರಮುಖ ಸಮುದಾಯಗಳೇ ಇದರ ಬಗ್ಗೆ ಕಿಡಿಕಾರಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಸೂಚನೆ ಕೊಟ್ಟ ಮೇರೆಗೆ ಈಗ ಹೊಸದಾಗಿ ಜಾತಿ ಗಣತಿ ಮಾಡೋದಕ್ಕೆ ಸಿಎಂ ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 22ರಿಂದ ಶುರುವಾಗುತ್ತೆ. ಮತಾಂತರಗೊಂಡವರಿಗೆ ಇನ್ನು ಮುಂದೆ ಜಾತಿ ಮೀಸಲಾತಿ ಲಾಭ ಸಿಗೋದಿಲ್ವಾ? ಮತಾಂತರಗೊಂಡವರ ಜಾತಿಯನ್ನ ಪರಿಗಣಿಸದೇ ಇರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಕ್ರೈಸ್ತ ಕುರುಬ, ಕ್ರೈಸ್ತ ಒಕ್ಕಲಿಗ ಅಂತ ಹೇಳಿದ್ರೆ ಆ ಜಾತಿಯನ್ನ ಪರಿಗಣಿಸಲ್ಲ ಅಂತ ಸಿಎಂ ಹೇಳಿದ್ದಾರೆ. ಮತಾಂತರಗೊಂಡವರಿಗೆ ಇನ್ನು ಮುಂದೆ ಸಿಗಲ್ಲ ಜಾತಿ ಮೀಸಲಾತಿಯ ಲಾಭ ಅಂತ ಹೇಳಲಾಗ್ತಾ ಇದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ರೆ ಕ್ರೈಸ್ತ ಧರ್ಮದವರು ಅಂತಲೇ ಪರಿಗಣನೆ ಮಾಡಲಾಗುತ್ತೆ. ತಪ್ಪೇನಿದೆ? ಗ್ಯಾರಂಟಿಗಳಿಗೆ ಯಾರ್ಯಾರಿಗೆ ಮುಟ್ಟಿದೆ, ಅದರಿಂದ ಏನು ಉಪಯೋಗ ಆಗಿದೆ, ರಾಜ್ಯದೊಳಗ ಆ ಗ್ಯಾರಂಟಿ ಮುಖಾಂತರ ಯಾರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ತಗೊಂಡು ಅನ್ನೋ ದೃಷ್ಟಿಕೋನನೂ ಇದೆ. ಮಾನದಂಡ ಅನ್ನೋದಕ್ಕಿಂತನೂ ಇದು ಮಾಡ್ತಾ ಇರೋದು ಸರ್ಕಾರದ ಯೋಜನೆಗಳು ಮುಟ್ಟಿದಾವೆ ಮತ್ತು ಸರ್ಕಾರ ಯೋಜನೆಗಳನ್ನು ಪಡೆದಿದ್ದಾರೆ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದ್ರ ಪ್ರಶ್ನೆನೇ ಬರೋದಿಲ್ಲ ಅದಂತ. ಸರ್, ಇದು ಸೆಂಟ್ರಲ್ ಗವರ್ಮೆಂಟ್ ಮಾಡಿದಂತದ್ದು ವ್ಯವಸ್ಥೆ. ಅದನ್ನ ಕಾಲಂನ ಮೇಲೆ ಇದನ್ನ ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಂತದ್ದನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನೋದು ನಿರ್ಧಾರ ಆಗುತ್ತೆ. ಸರ್, ಈಗ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಕು. ಅದು ಏನ್ ಮಾನದಂಡಗಳದಾವ ಆ ಮಾನದಂಡಗಳ ಮೇಲೆ ಕೆಲಸವನ್ನು ಮಾಡ್ತಾರೆ. ಹೌದು ಸರ್, ಈಗ ಅದನ್ನ ಘೋಷಣೆ ಆಗ್ಬಿಟ್ಟಿದೆ, ಅಧಿಕೃತನ ಘೋಷಣೆ ಆಗಿದೆ. ಅದನ್ನ ಯಾವಾಗ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ನಾವು ನವೆಂಬರ್ ಅಂತ ಇಟ್ಕೊಂಡ್ವಿ ಸರ್. ಅದೇ ಅವರು ಹುಟ್ಟಿದ ಹಬ್ಬದ ಜಾತಿ ಗಣತಿಯ ವೇಳೆ ಮತಾಂತರಗೊಂಡವರಿಗೆ ಇನ್ನು ಮುಂದೆ ಜಾತಿ ಮೀಸಲಾತಿಯ ಲಾಭ ಇಲ್ಲ. ಮತಾಂತರಗೊಂಡವರ ಜಾತಿಯನ್ನ ಪರಿಗಣಿಸದೇ ಇರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಜಾತಿ ಮೀಸಲಾತಿಯ ಲಾಭ ಹಾಗಾದ್ರೆ ಮತಾಂತರಗೊಂಡವರಿಗೆ ಸಿಗೋದಿಲ್ವಾ? ಜಾತಿ ಗಣತಿಯ ವೇಳೆ ಗ್ಯಾರಂಟಿ ಫಲಾನುಭವಿಗಳ ಸಮೀಕ್ಷೆಗೂ ಸರ್ಕಾರ ನಿರ್ಧಾರ ಮಾಡಿದೆ. ಗ್ಯಾರಂಟಿ ಯೋಜನೆಗಳ ಲಾಭ ಜನರಿಗೆ ತಲುಪಿದೆಯಾ ಅಂತಲೂ ಸಮೀಕ್ಷೆ ನಡೆಯುತ್ತೆ. ಗ್ಯಾರಂಟಿ ಯೋಜನೆಗಳು ಸೇರಿ ಎಲ್ಲಾ ಯೋಜನೆಗಳ ಫಲಾನುಭವಿಗಳ ಸಮೀಕ್ಷೆ ಆಗುತ್ತೆ. ಜಾತಿವಾರು ಗ್ಯಾರಂಟಿ ಫಲಾನುಭವಿಗಳನ್ನ ತಿಳ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. So my sincere and humble request to all the citizens of the state, don't miss this opportunity. Please participate in the survey.
and please answer the questions put by enumerator to you. ಆಮೇಲೆ ಕಂಪ್ಲೇಂಟ್ ಮಾಡೋದು ಮಾಡಬಾರ್ದು. 22nd of September this month it will start, survey will start. It will be go on till 7th of October. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದೀಯ ಅಂತ ಇಟ್ಕೊಳ್ಳೋಣ. ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು, ಕನ್ವರ್ಟೆಡ್ ಕ್ರಿಶ್ಚಿಯನ್. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದೀಯ. ಆ ಯೋಜನೆಗಳು ಅವ್ರಿಗೆ ತಲುಪಿದವೋ ಇಲ್ವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ. ಅವ್ರು ಯಾವ ಜಾತಿ ನಿನಗೆ ತಲುಪಿದವೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವ್ರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ತಲುಪಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಲ್ಲ ನಮಗೆ. ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವನು ಮೇಲಕ್ಕೆ ಬಂದಿದ್ದಾನೆ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ಸೊ ಮೈ ರಿಕ್ವೆಸ್ಟ್ to all the citizens of the state that please participate in this survey, and whatever questions asked by the teacher, enumerator, you please answer all the questions. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಹೊಸದಾಗಿ ಜಾತಿ ಗಣತಿಯನ್ನ ಮಾಡೋದಕ್ಕೆ ಸರ್ಕಾರ ಹೊರಟಿದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. ಈ ಹೊಸದಾಗಿ ಮಾಡ್ತಾ ಇರುವಂತಹ ಜಾತಿ ಗಣತಿ ಹೇಗಿದೆ? ಈ ಜಾತಿ ಗಣತಿ ಅದರ ಜೊತೆಗೆ ಗ್ಯಾರಂಟಿ ಫಲಾನುಭವಿಗಳ ಬಗ್ಗೆ ಕೂಡ ಸಮೀಕ್ಷೆ ನಡೆಸೋದಕ್ಕೆ ಸರ್ಕಾರ ಹೊರಟಿದ್ದು, ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ರಯತ್ನ ಹಾಗಾದ್ರೆ ಇದು? ಶ್ವೇತಾ, ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನರ ಒಟ್ಟಾರೆ ಸಾಮಾಜಿಕ ಶೈಕ್ಷಣಿಕವಾಗಿರ್ತಕ್ಕ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಜಾತಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಸಂಗ್ರಹಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅಧಿಕೃತವಾಗಿ ಜಾತಿ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಸೆಪ್ಟೆಂಬರ್ 22ರಿಂದ 7ರವರೆಗೆ ನಡೀತಕ್ಕಂಥ ಈ ಒಂದು ಜಾತಿ ಸಮೀಕ್ಷೆ ಕಳೆದ ಬಾರಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಗೊಂದಲಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಕ್ರಮ ಅಂದರೂ ಕೂಡ ತಪ್ಪಾಗಲಾರದು. ಕಳೆದ ಬಾರಿ ನಡೆಸಿರ್ತಕ್ಕಂಥ ಗಣತಿಯಲ್ಲಿ ವ್ಯತ್ಯಾಸಗಳಿತ್ತು ಅನ್ನೋ ಕಾರಣಕ್ಕಾಗಿ ಮತ್ತು ಅದರಲ್ಲಿ ಬಂದಿರತಕ್ಕಂಥ ಅಂಕಿ ಅಂಶಗಳ ಬಗ್ಗೆ ಆಕ್ಷೇಪಗಳು ಇದ್ದಂಥ ಕಾರಣಕ್ಕಾಗಿ ಸುಧಾರಿತ ರೀತಿಯಲ್ಲಿ ಈಗಾಗಲೇ ಆ್ಯಪ್ ಮೂಲಕ ಈ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಅಧಿಕೃತವಾಗಿರ್ತಕ್ಕಂಥ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಾರಿ ಬಹಳ ಮುಖ್ಯವಾಗಿ ಪ್ರತಿ ಮನೆಯನ್ನು ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೂಡ ಸರ್ಕಾರ ತೆಗೆದುಕೊಂಡಿದೆ. ಆರಂಭಿಕವಾಗಿ UHID ಅಂದರೆ ಪ್ರತಿಯೊಂದು ಮನೆಗೆ ಹೋಗಿ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಆ ಒಂದು ಸ್ಟಿಕ್ಕರನ್ನು ಸಮೀಕ್ಷೆ ಮಾಡ್ತಕ್ಕಂಥ ಶಿಕ್ಷಕ ಸ್ಕ್ಯಾನ್ ಮಾಡಿದಾಗ ಆ ಮನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳು ಕೂಡ ಸಿಗುತ್ತೆ. ಈ ಸ್ಟಿಕ್ಕರ್ಗಳನ್ನು ಅಂದರೆ UHIDಯನ್ನು ಈ ಸ್ಟಿಕ್ಕರ್ಗಳನ್ನು ಎಲ್ಲಿ ಅಂಟಿಸಿದ್ದಾರೆ ಅಂದರೆ ಮತ್ತು ಯಾರು ಅಂಟಿಸಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಪ್ರತಿಯೊಂದು ಮನೆಗೂ ಕೂಡ ವಿದ್ಯುತ್ ಕನೆಕ್ಷನ್ ಇದ್ದೇ ಇರುತ್ತೆ. ಆ ಒಂದು ಬಿಲ್ ಕಲೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಯ ಮೂಲಕ, ಬಿಲ್ ಕಲೆಕ್ಟರ್ ಮೂಲಕ ಆ ಒಂದು UHID ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ. ಆ ಮನೆಗೆ ಶಿಕ್ಷಕ ಹೋಗಿ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ತಾರೆ. ಮುಖ್ಯವಾಗಿ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಬಗ್ಗೆ ಆ ಒಂದು ಆ್ಯಪಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಬಹುತೇಕ 60 ಕ್ವಶನ್ಗಳ ಪೈಕಿ 35ರಿಂದ 40 ಪ್ರಶ್ನೆಗಳಿಗೆ ಉತ್ತರಗಳು ತಕ್ಷಣ ಸಿಕ್ಕತ್ತೆ. ಯಾಕೆಂತಂದರೆ ಆ ವ್ಯಕ್ತಿ ಯಾರು, ಅವರ ಪೂರ್ಣ ಹೆಸರು, ಅವರು ಯಾವ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ, ಅವರಿಂದ ಅಡ್ರೆಸ್ ಏನು, ಸೊ ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳು ಸಿಗುತ್ತೆ. ಮತ್ತು ಆಧಾರ್ ಕಾರ್ಡ್ಗಳನ್ನು ಈಗಾಗಲೇ ಬ್ಯಾಂಕ್ಗಳಿಗೆ ಅಟ್ಯಾಚ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರ ಆರ್ಥಿಕ ಸ್ಥಿತಿಗಳ ಬಗ್ಗೆನೂ ಕೂಡ ಅವ್ರಿಗೊಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಎಲ್ಲೆಲ್ಲಿ ಅಕೌಂಟ್ಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗುತ್ತೆ. ಜೊತೆಗೆ ಅವ್ರಿಗಿರ್ತಕ್ಕಂಥ ಆಸ್ತಿ ವಿವರಗಳು ಕೂಡ ಲಭ್ಯ ಆಗುತ್ತೆ. ಯಾಕೆಂತಂದರೆ ಮೊಬೈಲ್
ನಂಬರು ಈಗಾಗಲೇ ಆಧಾರ್ ಕಾರ್ಡ್ ಎಂಟ್ರಿ ಆಗಿರ್ತದೆ. ಆಧಾರ್ ಕಾರ್ಡ್ ನಂಬರನ್ನು ಹೊಡೆದಾಗ ಈ ನಂಬರಿಗೆ ಯಾವ್ಯಾವ ಪ್ರದೇಶದಲ್ಲಿ ಭೂಮಿಗಳು ಇದೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರುವಂಥ ಮಾಹಿತಿಗಳು ಸಿಗುತ್ತೆ. ಅಂದರೆ ಈ ಬಾರಿಯ ಸಮೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ ಈಗಾಗಲೇ ಸಿದ್ಧಪಡಿಸಿರ್ತಕ್ಕಂಥ 60 ಪ್ರಶ್ನೆಗಳಿಗೆ ಮನೆಗೆ ಬಂದಿರತಕ್ಕಂಥ ಟೀಚರ್ ಉತ್ತರವನ್ನು ಪಡ್ಕೊಳ್ತಾರೆ. ಈ ಒಂದು ಆಧಾರ್ ಕಾರ್ಡ್ ನಂಬರ್ಗಳನ್ನು, ಪಡಿತರ ಚೀಟಿಯ ನಂಬರ್ಗಳನ್ನು ಎಂಟ್ರಿ ಮಾಡಿದಾಗ ಸಹಜವಾಗಿ ಬಹುತೇಕ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂತಂದರೆ ಈ ಕೇವಲ ಇದಿಷ್ಟೇ ಅಲ್ಲ, ಬದಲಾಗಿ ಅವರ ಜಾತಿ, ಉಪಜಾತಿ, ಕುಲಕಸಬು, ಶೈಕ್ಷಣಿಕವಾಗಿರ್ತಕ್ಕಂಥ ಹಿನ್ನೆಲೆ, ಯಾವ ಪ್ರದೇಶದಲ್ಲಿ ವಾಸಿಸ್ತಿದ್ದಾರೆ, ಸರ್ಕಾರದ ಯೋಜನೆಗಳು ಯಾವ ತಲುಪಿದೆ, ಈ ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಸಮೀಕ್ಷೆಯಲ್ಲಿ ಪಡೆದುಕೊಳ್ಳಲಾಗುತ್ತೆ. ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಇದುವರೆಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಲಾಭವನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಪೂರಕವಾಗಿ ಪ್ರಸ್ತಾವನೆಯಲ್ಲಿ 47ನೇ ನಂಬರಲ್ಲಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಗ್ಯಾರಂಟಿಗಳು, ಈಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತು ರಾಜ್ಯ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಯೋಜನೆಗಳ ಲಾಭವನ್ನು ಈ ವ್ಯಕ್ತಿ, ಈ ಕುಟುಂಬ ಪಡೆದುಕೊಂಡಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡೋದ್ರಿಂದ ಅವರ ಆರ್ಥಿಕವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಯ ಬಗ್ಗೆನೂ ಕೂಡ ಸಂಪೂರ್ಣವಾಗಿರುವಂಥ ಮಾಹಿತಿಗಳು ಸಿಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡ್ಕೊಂಡಿದ್ದಾರಾ, ಅಥವಾ ಕೈಗಾರಿಕಾ ಫ್ಲಾಟ್ಗಳನ್ನು ಪಡ್ಕೊಂಡಿದ್ದಾರಾ, ಕೈಗಾರಿಕಾ ಸ್ಥಾಪನೆ ಮಾಡಲಿಕ್ಕೆ ಏನಾದರೂ ಕೂಡ ನೆರವನ್ನು ಪಡೆದುಕೊಂಡಿದ್ದಾರಾ, ಅಥವಾ ಅಂತ್ಯೋದಯ ಯೋಜನೆಯಲ್ಲಿ ಲಾಭ ಪಡ್ಕೊಂಡಿದ್ದಾರಾ, ಶಕ್ತಿ ಯೋಜನೆ ಲಾಭ ಪಡ್ಕೊಂಡಿದ್ದಾರಾ. ಸೊ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳು ಲಭ್ಯ ಆಗುತ್ತೆ. ಈ ರೀತಿಯಾಗಿ ಸಾಮಾಜಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ ವಿವರಗಳನ್ನು ದಾಖಲು ಮಾಡುವಂಥ ಹಿನ್ನೆಲೆಯಲ್ಲಿ ಈ ಸಮೀಕ್ಷೆ ಪೂರಕ ಆಗಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಸರ್ಕಾರ ಇರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.